ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಎಲ್ಲಿ ನಯೋಮಾಲಿ ಇದ್ವಿ, ಸ್ಟೇ ಆಗಿದ್ವಿ. ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತಾರೆ ನೋಡಿ, ಇದೇ ಸ್ಟೇ. ಇನ್ನೂ ಹೊಸದು ಕಟ್ತಾ ಇದ್ದಾರೆ. ಸೊ ಇವತ್ತು ಎಲ್ಲ ರೆಡಿಯಾಗಿ, ಈಗ ಟೈಮ್ ಬಂದ್ಬಿಟ್ಟು ಎಷ್ಟು ಬರೋ ಟೈಮು, ಈಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ 6 ಗಂಟೆ. ಸೊ 6 ಗಂಟೆಗೆ ಎಷ್ಟು ಬಿಸಿಲು ಹೊಡಿತಾ ಇದೆ ನೋಡಿ. ಸೊ ಎಲ್ಲ ರೆಡಿಯಾಗಿ ಈಗ ಟೀ ಮತ್ತು ಬ್ರೆಡ್ ತಿಂದು ಈಗ ಹೊರಟಿದ್ದೀವಿ. ಸೊ ವಾರ್ಮಪ್ಗೆ ಹಾಕಿದ್ದೀನಿ ಗಾಡಿ, ಸ್ವಲ್ಪ ವಾರ್ಮ್ ಆಗಲಿ ಅಂತ. ಸೊ ಇಲ್ಲಿ ಲೈನಪ್ ಇಲ್ಲಿದೆ ನೋಡಿ, ನಮ್ಮ ಯುವ ಅವರು ಇಲ್ಲೇ ಇದ್ದಾರೆ. ಸೊ ನಾನು ಮತ್ತು ಯುವ ತುಂಬ ವರ್ಷದಿಂದ ಪರಿಚಯ. ಹೆಂಗೆ ಅಂತಂದರೆ ಸುಮಾರು ಒಂದು 20 ವರ್ಷ, 19-20 ವರ್ಷ ಆಯಿತು ಅಂದ್ಕೊತೀನಿ. ಸೊ ಆವಾಗ ನಾನು RX ಇಟ್ಟಿದ್ದೆ, ಕಲಿಮ್ ಗ್ಯಾರೇಜಲ್ಲಿ ನಾವು ಅಡ್ಡಾಗ್ತಾ ಇದ್ದಿದ್ದು. ಅಲ್ಲಿ ಇವರೆಲ್ಲ ಪೋಟು ಮತ್ತು ಇವ್ರದ್ದು ವೀಲಿಂಗ್ ಜಾಸ್ತಿ. ಆಮೇಲೆ ಗಾಡಿ ಪೋಟ್ ಮಾಡಿಸೋದು, ಆಮೇಲೆ ಡ್ರ್ಯಾಗ್ ರೇಸ್ಗೆ ರೆಡಿ ಮಾಡಿಸೋದು. ಸೊ ಈ ಥರ ಎಲ್ಲ ಮಾಡ್ತಾಯಿದ್ರಿ ಕಲಿಮ್ ಬೈ ಗ್ಯಾರೇಜಲ್ಲಿ. ಸೊ ಅಲ್ಲೇ ನಾನು ಇವ್ರನ್ನ ಪರಿಚಯ ಆಗಿದ್ದು ನಮ್ಮಿಬ್ಬರದು. ಅದಾದಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದರೆ, ನಾನು RX ಮಾಡಿಬಿಟ್ಟು ಇದು ತೊಗೊಂಡೆ, ಅದು ಅಪಾಚಿ 160 ತೊಗೊಂಡು 2 ದಿನ 3 ದಿನ ಸಿಕ್ಕಿದ್ರು ಬಾಸು. ಬ್ರೋ ಹೆಂಗಿದೆ ಗಾಡಿ, ಕೊಡಿ ಅಂತ ಎತ್ಕೊಂಡು ಹೋಗ್ಬಿಟ್ಟು ಫುಲ್ಲು ಒಂದೇ ವಿಲ ನೋಡ್ಸ್ಕೊಂಬರ್ತಾವ್ರು ಹೊಸ ಗಾಡಿಗರು. ಸೊ ಅವಾಗಿಂದ ಪರಿಚಯ. ಸೊ ಅದಾದಮೇಲೆ ಈಸ್ 9 ಟೈಮ್ ರ್ಯಾಲಿ ಚಾಂಪಿಯನ್ನು, ರ್ಯಾಲಿ ಮತ್ತು ಮೋಟೋಕ್ರಾಸ್ ಚಾಂಪಿಯನ್ನು, ನ್ಯಾಷನಲ್ ಚಾಂಪಿಯನ್ನು. ಸೊ ಈಗ ಸದ್ಯಕ್ಕೆ ಬ್ರೇಕ್ ತೊಗೊಂಡ್ಬಿಟ್ಟಿದ್ದಾರೆ. ಅದನ್ನೇ ಸರಿ ಗೆಲ್ಲೋದು ಅಂತಲ್ಲ. ಹೌದು, ಇಂಡಿಯಾಲೇ ಆಲ್ಮೋಸ್ಟ್ ನಾನು 14 ಇಯರ್ಸಿಂದ ರೇಸಿಂಗ್ ಮಾಡ್ತಾ ಇದ್ದೀನಿ. ಮುಂಚೆ 2012 to 2017 TVS ಓಡಿಸ್ತಾ ಇದ್ದೆ. ನಂತರ ಒಂದು ವರ್ಷ ಬಿಟ್ಬಿಟ್ಟಿದ್ದೆ ರೇಸಿಂಗ್ ಬೇಡ ಅಂತ. ಮತ್ತೆ ಸ್ಟಾರ್ಟ್ ಮಾಡಿ 19ಇಂದ 20 ಈಗ 26ವರೆಗೂ ಹೀರೋಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ. ಓಕೆ, ಅಂದರೆ 26 ಲಾಸ್ಟ್ ಇಯರ್ವರೆಗೂ ಮಾಡಿದ್ಯಾ? ಇಯರ್ ಮಾರ್ಚ್ವರೆಗೂ ಇತ್ತು ನನ್ನ ಕಾಂಟ್ರಾಕ್ಟು. ಓಕೆ, ರೇಸಿಂಗ್ ಸಾಕು ಇಂಡಿಯಾದಲ್ಲಿ, ಯಾಕಂದರೆ ಆಚೆ ಮಾಡೋಣ ಅಂತ. ಆಚೆ ಮಾಡ್ಬೇಕಾದ್ರೆ ತುಂಬ ಎಕ್ಸ್ಪೆನ್ಸಸ್ಸು, ಆದರೆ ಅದರಿಂದ ಬ್ರೇಕ್ ತೊಗೊಂಡಿದ್ದೀನಿ. ಸೊ ಬ್ರೇಕ್ ತೊಗೊಂಡು ಇವಾಗ ದೇಶ ಸುತ್ತುತ್ತಾರೆ. ಸೊ ಹಿಂಗೆ ಇವರು ನೇಪಾಳಲ್ಲಿದ್ದರಂತೆ. ಸೊ ನಾನು ಈ ಕಡೆ ಬರೋದು ನೋಡಿ ಮೆಸೇಜ್ ಹಾಕಿದ್ರು, ನಾನು ಜಾಯ್ನ್ ಆಗ್ತೀನಿ ಅಂತ. ಸೊ ಹಂಗೆ ನಾವು ಶ್ರೀನಗರಿಂದ ಬಂದು, ಇವರು ಹಂಗೆ ನೇಪಾಳಿಂದ ಬಂದು ಇಬ್ಬರು ಡೈರೆಕ್ಟಾಗಿ ಲದಾಖಲ್ಲಿ ಸಿಕ್ಕಿದೆ, ಲೇಯಲ್ಲಿ ಸಿಕ್ಕಿದ್ರಿ. ಸೊ ಲೇಯಲ್ಲಿ ಧರ್ಮಶಾಲೆಯಿಂದ 800 ಕಿಲೋಮೀಟ್ರು ಬರೀ 15 ಅವರಲ್ಲಿ. ಅದು ಈ ಮನಾಲಿ, ಸರ್ಚು, ಪಾಂಗು, ತಂಗ್ಲಂಗ್ಲಾ ಎಲ್ಲ ಮುಗಿಸ್ಕೊಂಡದು ವಿತ್ ಸ್ನೋಫಾಲು, ಅದು ವಿತ್ ವೈಲ್ಡ್ ಅನಿಮಲ್ ಸೈಟಿಂಗು. ಹೌದು, ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಬಟ್ ಸಕ್ಕತ್ತಾಗಿದ್ದು, ತುಂಬ ಅಡ್ವೆಂಚರಸ್ ಆಗಿ. ಬಟ್ ನೋಡ್ಕೊಂಡು ಸೀಸನ್ ಟೈಮಲ್ಲಿ ಬನ್ನಿ, ಇಲ್ಲ ಅಂದ್ರೆ ಒಬ್ಬರೇ ಬಂದರೆ ತುಂಬ ಕಷ್ಟ ಇದೆ. ನಾನೇ ಗಿವ್ ಅಪ್ ಆಗ್ಬೋಣ ಅಂತಿದ್ದೆ, ಬಟ್ ಆದರೂ ಇನ್ನು ಹತ್ರ ಇದೆ ಟ್ರೈ ಮಾಡೋಣ ಅಂತ ಯಾರೋ ಹಿಂದೆ ಕಾರಲ್ಲಿ ಬರ್ತಾಯಿದ್ರು. ಅವ್ರ ಸಪೋರ್ಟಿಂದ ಹಾಗೆ ಬಂದೆ. ಹೆವಿ ಸ್ನೋಫಾಲ್ ಆಗಿತ್ತು ಇವ್ರು ಬರೋವಾಗ. ಸೊ ಹಂಗೂ ಲೇಗ್ ರೀಚ್ ಆದರು. ಸೊ ಲೇಯಿಂದ ನಮ್ಮ ಜೊತೆನೆ ಜಾಯ್ನ್ ಆಗಿದ್ದಾರೆ. ಸೊ ಇದೇ ಇವ್ರದ್ದು ನಮ್ಮದು ಒಂದು ಸಣ್ಣ ಫ್ರೆಂಡ್ಶಿಪ್. ಪೆಟ್ರೋಲ್ದು ಒಂದಿದೆ. ಒಂದ್ಸರಿ ಇವ್ರು RX ತಳ್ಕೊಂಡು ಹೋಗ್ತಾ ಇದ್ರು, ನಮ್ಮ ಹತ್ರ ಪೆಟ್ರೋಲ್ ಇತ್ತು. ಆಮೇಲೆ ಹೋಗಿ ಊರಿಗೆ ಪೆಟ್ರೋಲ್ ಕೊಟ್ಟಿತ್ತು. ತುಂಬ ಹಳೆ ಫ್ರೆಂಡ್ಸ್. ನಾನು ರೇಸಿಂಗಲ್ಲಿ ಇದ್ದೀನಿ, ಸ್ವಲ್ಪ ಗ್ಯಾಪ್ ಆಯಿತು. ಪ್ಲಸ್ ನಮ್ದು ಅಷ್ಟೊಂದು ಕನೆಕ್ಟ್ ಇರಲಿಲ್ಲ. ನೆಕ್ಸ್ಟ್ ಕನೆಕ್ಟ್ ಆಗಿದ್ದೆ ನಾವು ಪಬ್ಜಿಲಿ. ಹೌದು, ಪಬ್ಜಿಲಿ ಆಡೋವಾಗ, ಲಾಕ್ಡೌನಲ್ಲಿ ಪಬ್ಜಿ ಆಡೋವಾಗ, ಅವಾಗ ಗೊತ್ತಾಯ್ತಾ ನಾನು ಯಾರು ಅಂತ. ಹಂಗೆ ಮಾತಾಡಿ ಇಲ್ಲಿವರೆಗೂ ಬಂದು ಇಲ್ಲಿ ತಂದು ನಿಲ್ಸೈತೆ ನೋಡಿ. ಸೊ ಓಕೆ, ಸೊ ಇನ್ನು ನಾಳೆ ನಾಡಿದ್ದೆಲ್ಲ ನಮ್ಮ ಜೊತೆನೇ ರೈಡ್ ಮಾಡ್ತಾರೆ. ಎಕ್ಸ್ಪಲ್ಸ್ ಇದೆ, ಇಲ್ಲೊಂದು ಹಿಮಾಲಯನು, KTM ನಂದು, KTM ಟ್ರ್ಯಾಂಪು, ಅಲ್ಲಿ ಸಚಿನ್ನು. ಸೊ ನಿನ್ನೆ ಎಲ್ಲ ಇದೇನು ಚೈನು ಲೂಪ್ಗಳು ಮಾಡ್ಕೊಂಬಿಟ್ರಿ ಎಲ್ಲರೂ. ಎಲ್ಲ ಚೈನು ಕ್ಲೀನ್ ಮಾಡಿಕೊಂಡು ಎಲ್ಲ ಲೂಪ್ಗಳು ಮಾಡಿಟ್ಟಿದ್ದೀವಿ. ಸೊ ಇವತ್ತೇನಿದ್ರು ಜಸ್ಟ್ ಎದ್ದು ಎದ್ದು ಟೀ ಕಾಫಿ ಕುಡಿದು ಹೊರಡೋ ಥರನೇ ನಾವು ಪ್ಲ್ಯಾನ್ ಹಾಕಿದ್ದು. ಸೊ ಇವತ್ತು ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಏಕೆಂದರೆ ಒಂದು, ವಿ ಆರ್ ಟೇಕಿಂಗ್ ಇನ್ ಅನ್ನೋನ್ ರೋಡ್ ಫಾರ್ ದ್ಯಾಮ್ಚೌಕ್ ಅಂದರೆ ಅಲಾಂಗ್ ದ ಚೈನಾ ಬಾರ್ಡ್ರ್. ನಾವು ದ್ಯಾಮ್ಚೌಕ್ ರೀಚ್ ಆಗ್ತೀವಿ. ದ್ಯಾಮ್ಚೌಕಿಂದ ಉಮ್ಲಿಂಗ್ಲಾ ರೀಚ್ ಆಗ್ತೀವಿ. ಉಮ್ಲಿಂಗ್ಲಾ ಆದಮೇಲೆ ಇನ್ನೂ ರೂಟ್ ಕನ್ಫರ್ಮ್ ಆಗಿಲ್ಲ, ಯಾವ ರೂಟ್ ಹೋಗೋದು ಅಂತ. ಡಿಪೆಂಡ್ ಆನ್ ದಿ ವೆದರ್ ನಾವು ಡಿಸೈಡ್ ಮಾಡ್ತೀವಿ ಯಾವ ರೂಟ್ ಹೋಗೋದು ಅಂತ. ನನ್ನ ಸನ್ಗ್ಲಾಸಸ್ ಬೇರೆ ಕಟ್ಟಾಗೋಯ್ತು, ಸನ್ಗ್ಲಾಸಸ್ ಹಾಕೋಣಕ್ಕೂ ಆಗ್ತಾಯಿಲ್ಲ. ಬಟ್ ಲಕ್ಕಿಲಿ ಹೆಲ್ಮೆಟಲ್ಲಿ ನನಗೆ ಸೆಕೆಂಡ್ ವೈಸರ್ ಇದೆ. ಸೊ ಅದರಿಂದ ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಮೋಟರ್ ವ್ಲಾಗಿಂಗ್ ಸೆಟಪಲ್ಲಿ ಸಿಗೋಣ. ಸೊ ಇವತ್ತು ವೆದರ್ ಮಾತ್ರ ಫುಲ್ಲು ಕ್ಲಿಯರ್ ಇದೆ, ಸ್ಕೈ ಯಾವುದು ಸ್ನೋಫಾಲ್ ಆಗೋಂಥ ಚಾನ್ಸ್ ಇಲ್ಲ. ಒಳ್ಳೆ ವಿಚಾರ. ಇಲ್ಲ ಅಂತಂದರೆ ಕ್ಲೋಸ್ ಮಾಡಿಬಿಡ್ತಾರೆ ಉಮ್ಲಿಂಗ್ಲಾ, ಈ ಪಾಸ್ಗಳೆಲ್ಲ ಕ್ಲೋಸ್ ಮಾಡಿಬಿಡ್ತಾರಲ್ಲ, ಆಮೇಲೆ ಹೋಗೋದು ಕಷ್ಟ ಆಗ್ಬಿಡುತ್ತೆ. ಸೊ ನೆನ್ನೆ ಇಲ್ಲಿ ನಯಮಲ್ಲಿ ಪೆಟ್ರೋಲಲ್ಲಿ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸಿ ಇಟ್ಕೊಂಡಿದ್ದೀವಿ. ಈಗ ನಾವು ರಿಟರ್ನ್ ಹೋಗ್ತಾ ಫುಂಗುಕ್ ಅಂತ ಒಂದು ಜಾಗ ಇದೆ, ಅಲ್ಲಿ ಮತ್ತೆ ತಿರ್ಗಾ ಫ್ಯೂಲ್ ಅಪ್ ಹಾಕಬೇಕು. ಆದರೆ ಅಲ್ಲಿ ನಮಗೆ ಪೆಟ್ರೋಲ್ ಬಂಕ್ ಇಲ್ಲ, ಬಟ್ ಇದು ನಮಗೆ ಬ್ಲ್ಯಾಕಲ್ಲಿ ಸಿಗುತ್ತೆ. ಬ್ಲ್ಯಾಕ್ ಅಂತಂದರೆ ಇಲ್ಲಿ ಅಂಗಡಿಲಿ ಯಾರನ್ನ ಇಟ್ಕೊಂಡು ಮಾರ್ತಾ ಇರ್ತಾರೆ. ಬಿಸಿಲು ಏನು ಗುರು, 6:30 ಹಿಂಗೆ ಹೊಡಿತೈತೆ. ಸಾಕು, ಹಿಂಗೆ ಹೊಡೆದ್ಬಿಟ್ರೆ ಸ್ವಲ್ಪ ನಾವು ಉಮ್ಲಿಂಗ್ಲ ಮುಗಿಸ್ಕೊಂಬರೋವ್ರಿಗೂ ಹಿಂಗೆ ಎದ್ಬಿಟ್ರೆ ಸಾಕು ವೆದರು.
ಬಿಸಿಲು ಹಂಗೆ ಹೊಡಿತಾ ಇದ್ರು ಚಳಿ ಮಾತ್ರ ಹಂಗೆ ಇದೆ. ಒಂದು ಕಡೆ ನಿಂತ್ಕೊಂಡ್ರೆ ಬಿಸಿಲು, ಸ್ವಲ್ಪ ಆ ಕಡೆ ಈ ಕಡೆ ಗಾಳಿ ಏನೋ ಬಂತು ಅಂತಂದರೆ ಫುಲ್ಲು ತಣ್ಣಗಿರೋ ಗಾಳಿ. ನೋಡಿದೆ ಪೆಟ್ರೋಲ್ ಬಂಕು, ಸದ್ಯಕ್ಕಂತೂ ಪೆಟ್ರೋಲ್ ಸಿಕ್ತು ನಮಗೆ. ಇನ್ನೂ ಸ್ಟಿಕ್ಕರ್ ಹಾಕ್ಬಿಡ್ಬೋದಾಗಿತ್ತು, ಅಲ್ಲಿ ಬೇಡ ಬಿಡಿ, ತುಂಬ ಜನ ಸ್ಟಿಕ್ಕರ್ ಹಾಕ್ಬಿಟ್ರು. ಸೊ ಇವತ್ತು ಡ್ಯಾಮ್ ಚೌಕಿಗೆ ಹೋಗ್ತಾ ಇದ್ದೀವಿ ಹೊಸ ರೋಡಿಂದ. ಸೊ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅದು. ಪ್ಲಸ್ ಇನ್ನೊಂದು ಏನಂತಂದರೆ ಅದು ಹೊಸ ರೋಡ್ ಆಗಿದೆಯಂತೆ, ಫುಲ್ಲು ಒಂದು ಚೈನಾ ಬಾರ್ಡ್ರಲ್ಲೇ ಬರ್ತಾ ಇರುತ್ತೆ. ಸೊ ಅಲಾಂಗ್ ದ ಚೈನಾ ಬಾರ್ಡ್ರು ರೋಡ್ ಇರುತ್ತೆ. ಸೊ ಅಲ್ಲಿಂದ ಹೋಗಿ ಡ್ಯಾಮ್ ಚೌಕ್ ಕೆಫೆ ಅಂತಿದೆ, ಅಲ್ಲಿವರೆಗೂ ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಉಮ್ಲಿಂಗ್ಲಾಗಿ ಹೋಗೋದು. ಸೊ ಈಗ ನಾವು ಆಲ್ಮೋಸ್ಟ್ ಹನ್ಲೆ ರೋಡಲ್ಲೇ ಇದ್ದೀವಿ. ಸೊ ಹಿಂಗೆ ಸ್ಟ್ರೈಟ್ ಹೋದರೆ ಹನ್ಲೆಗೆ ಹೋಗುತ್ತೆ, ಬಟ್ ಅದಕ್ಕೆ ಮುಂಚೆ ನಾವೆಲ್ಲ ಒಂದು ಕಡೆ ಲೆಫ್ಟ್ ತೊಗೋಬೇಕು. ಸೊ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನಾವು ಮೋಮೋಸ್ ತಿಂದಿದ್ರಿ. ಮಿಲ್ಟ್ರಿಯವರೇ ಮಾಡ್ತಾಯಿದ್ರು, ಆರ್ಮಿಯವರು ಅವರೇ ಮಾಡ್ತಾಯಿದ್ರಲ್ಲ, ಅವರೇ ಕೊಟ್ಟರು ಹಂಗೆ. ಅದರಲ್ಲಿ ಹೋಟ್ಲು ಟೈಪೇ ಅದನ್ನು. ಸೊ ಇಲ್ಲೇ ತಿಂದು ಇಲ್ಲೇ ಎಂಟ್ರಿ ಎಲ್ಲ ಮಾಡಿಸಿ ಹೋಗಿದ್ದು. ಹಾಂ, ಈ ಟಾಪ್ ಬಾಕ್ಸ್ ಮೇಲೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ. ಹಾಂ, 4 ವರ್ಷದಲ್ಲಿ ತುಂಬ ಚೇಂಜ್ ಆಗಿಬಿಟ್ಟಿದೆ ಜಾಗ. ನೋಡಿ ಹೊಸ ಬ್ರಿಡ್ಜ್ ಬೇರೆ ಕಟ್ತಾ ಇದ್ದಾರೆ ದೊಡ್ಡದು. ಲಾಸ್ಟ್ ಟೈಮ್ ಬಂದಾಗ ರೆಡಿ ಇರಲಿಲ್ಲ ಇನ್ನು, ಅಂದರೆ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಈ ಕಡೆಯಿಂದೆಲ್ಲ ರೋಡ್ ಇತ್ತಪ್ಪ ಅವಾಗ. ಓಕೆ, ಸೊ ಇಂಡೋ ಟಿಬೆಟ್ ಬಾರ್ಡ್ರ್ ಪೊಲೀಸ್ ಹತ್ರ ಎಂಟ್ರ್ ಮಾಡಿಸ್ಬಿಟ್ಟು ಹಿಂಗೆ ಹೋಗಬೇಕು. ಲಾಸ್ಟ್ ಟೈಮು ಆ ಬ್ರಿಡ್ಜಲ್ಲಿ ಹೋಗಿದ್ದೆ, ಆ ಪಕ್ಕದ ಇದರಲ್ಲಿ. ಈ ಟೈಮ್ ಇದು ತುಂಬ ಚೇಂಜ್ ಆಗಿಬಿಟ್ಟಿದೆ 3 ವರ್ಷದಿಂದ. 4 ವರ್ಷ ಆಯಿತು. 4 ವರ್ಷ ಆಯಿತು. ಹನ್ಲೆಗೆ ಹೋಗಿ ರಿಟರ್ನ್ ಬರ್ತಾ ಅವ್ರೆ. ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೊಗೋಬೇಕು ದುಂಗ್ತಿಗೆ ಈ ಕಡೆ. ಸೊ ನಾವೀಗ ಕರೆಕ್ಟಾಗಿ ದುಂಗ್ತಿ ಕಡೆ ಹೋಗಬೇಕು. ಸೊ ಇಲ್ಲೆಲ್ಲ ಈ ಕಡೆ ನೋಡಿ ಸ್ವಲ್ಪ ಮರಳು, ಅಂದರೆ ಈ ಬೀಚ್ ಸ್ಯಾಂಡ್ ಇರುತ್ತಲ್ಲ ಆ ಥರ ಫುಲ್ಲು ಅದೇ ಥರ ಸ್ಯಾಂಡ್ಗಳಿದೆ ನೋಡಿ ಇಲ್ಲಿ. ಸೊ ಇವಾಗ ನಾವು ಆಲ್ಮೋಸ್ಟ್ ಚೈನಾ ಬಾರ್ಡ್ರಲ್ಲಿದ್ದೀವಿ, ಇಂಡಿಯಾ ಚೈನಾ ಬಾರ್ಡ್ರು. ಇದು ಹೊಸ್ದಾಗಿ ಆಗಿರೋದು ರೋಡು, ಅಂದರೆ ರೀಸೆಂಟಾಗಿ. ಸೊ ಅದಕ್ಕೆ ಬಂದ್ರಿ ಒಂದು ಸರಿ ನೋಡೋಣ ಅಂತ. ಡ್ಯಾಮ್ ಚೌಕಿಗೆ ಲಾಸ್ಟ್ ಟೈಮು ಹೋಗಲಿಲ್ಲ ನಾನು. ಉಮ್ಲಿಂಗ್ಲಾಗೆ ನಾವು ಲೇಟಾಗಿ ಹೋದ್ರಲ್ಲ, 3 ಗಂಟೆ ಏನೋ ಆಗಿತ್ತು ನಾವು ಉಮ್ಲಿಂಗ್ಲಾಗೆ ಹೋದಾಗ. ಸೊ ಅದಕ್ಕೆ ನಾವು ಡ್ಯಾಮ್ ಚೌಕಿಗೆ ಹೋಗಲಿಲ್ಲ. ಸೊ ಅಲ್ಲಿಂದ 20 ಕಿಲೋಮೀಟ್ರ್ ಇತ್ತು ಅವಾಗ ಡ್ಯಾಮ್ ಚೌಕ್. ಡ್ಯಾಮ್ ಚೌಕ್ ಅಂದರೆ ಆಲ್ಮೋಸ್ಟ್ ಚೈನಾಗೆ ಲಾಸ್ಟ್ ವಿಲೇಜ್ ಅದು. ಅಲ್ಲಿ ನಿಂತ್ಕೊಂಡ್ರೆ ಚೈನಾ ಬಾರ್ಡ್ರೆಲ್ಲ ಕಾಣಿಸುತ್ತೆ ನೀಟಾಗಿ. ಸೊ ಅದಕ್ಕೆ ಹೋಗಿರಲಿಲ್ಲ. ಸೊ ಅದಕ್ಕೆ ಈ ಸರಿ ಆದರೂ ಹೋಗ್ತಾಯಿದ್ದೀವಿ. ಈ ಸರಿ ಇದೇ ಪ್ಲ್ಯಾನ್ ಇದ್ದಿದ್ದು, ಡ್ಯಾಮ್ ಚೌಕಿಂದ ಉಮ್ಲಿಂಗ್ಲಾ ಮಾಡಬೇಕು ಅಂತ. ಬೇಗ ಹೋದರೆ ಒಳ್ಳೆಯದು. ಏನು ಗೊತ್ತಾ, ಉಮ್ಲಿಂಗ್ಲಲ್ಲಿ ಜನ ಜಾಸ್ತಿ ಆಗ್ಬಿಟ್ರೆ ನೀಟಾಗಿ ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅಲ್ಲಿ ಒಂಥರ ಗಜಿಬಿಜಿ ಆಗಿಬಿಡುತ್ತೆ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಲಾಸ್ಟ್ ಟೈಮ್ ಅಂತೂ ಫುಲ್ಲು ಫ್ರೀ ಇತ್ತು ನಾವು ಹೋದಾಗ. ಅವಾಗೆಲ್ಲ ಜಾಸ್ತಿ ಜನಕ್ಕೆ ಗೊತ್ತಿರಲಿಲ್ಲ, ಏನು ಉಮ್ಲಿಂಗ್ಲಾ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿರಲಿಲ್ಲ. ಪ್ಲಸ್ಸು ಈ ರೈಡ್ ಆರ್ಗನೈಸ್ ಮಾಡ್ತಾರಲ್ಲ ಅವರೆಲ್ಲ ಉಮ್ಲಿಂಗ್ಲಾಗೆಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವಾಗೆಲ್ಲ ಕಾರ್ದೋಂಗ್ಲಾ ನುಬ್ರಾನೇ ಲಾಸ್ಟ್ ಆಗಿತ್ತು. ಓಕೆ, ಇಲ್ಲಿ ಎಂಟ್ರಿ ದುಂಗ್ತಿ ಅಂತ ಇದು ಜಾಗ. ಅದು ಪೆಟ್ರೋಲ್ ಕ್ಯಾನ್ ಬಿದ್ದೋಗಿತ್ತಲ್ಲ, ಮತ್ತೆ ತಿರ್ಗಿ ಹಾಕ್ಕೊಂಬಂದೆ. ಇದೆಲ್ಲ ಬಾರ್ಡ್ರ್ ವಿಲೇಜ್ ಇವು. ಇದು ದುಂಗ್ತಿ ವಿಲೇಜ್. ಸೊ ಇವತ್ತು ವೆದರು ಕರೆಕ್ಟಾಗಿದೆ. ಮೊನ್ನೆ ಎಲ್ಲ ಫುಲ್ಲು ಗಿನ್ಲೆ ಎಲ್ಲ ಇದು ಏನು ಕ್ಲೋಸು, ಸ್ನೋಫಾಲು, ಹೆವಿ ಸ್ನೋಫಾಲು ಅಂತ ತುಂಬ ರೀಲ್ಗಳು ಓಡಾಡ್ತಾಯಿತ್ತು. ಮತ್ತು ನಮಗೂ ಇನ್ಫಾರ್ಮೇಷನ್ಗಳು ಬರ್ತಾಯಿತ್ತು ಅಲ್ಲಿ ಇಲ್ಲಿ ಲೋಕಲ್ಲು ಅವರು ಇವರು ಎಲ್ಲ ಕೇಳಿ ಏನೋ ಇನ್ಫಾರ್ಮೇಷನ್ ತೆಗಿಸ್ತಾಯಿದ್ರಿ. ಇವತ್ತು ನೆನ್ನೆ ರಾತ್ರಿನೂ ಭಯ ಇತ್ತು, ಎಲ್ಲಿ ಅನ್ಲೇಲಿ ಮತ್ತೆ ತಿರ್ಗಾ ಸ್ನೋಫಾಲ್. ಯಾಕಂದರೆ ಒಂದು ಗ್ರೂಪ್ ಬಂದುಬಿಟ್ಟು ನಮ್ಮ ಬಿಡಲೇ ಇಲ್ಲ, ನಾವು ವಾಪಸ್ ಬರ್ತಾಯಿದ್ದೀವಿ, ಉಮ್ಲಿಂಗ್ಲು ಹೋಗಲೇ ಇಲ್ಲ ಅಂತಂದ್ಬಿಟ್ರು. ಸೊ ಅದಕ್ಕೋಸ್ಕರ ನೆನ್ನೆಯಿಂದ ಸ್ವಲ್ಪ ಟೆನ್ಷನಲ್ಲಿದ್ರಿ. ಬಟ್ ಇವತ್ತು ಬೆಳಗ್ಗೆ ಎದ್ದು ವೆದರ್ ನೋಡಿದ ತಕ್ಷಣ ಆಹಾ ಸಾಕು, ಹಿಂಗೆ ಇದ್ಬಿಟ್ರೆ ಅಂದ್ಬಿಟ್ಟು ಬೇಗ ಮುಗಿಸ್ಕೊಂಡು ಹೊಟ್ಬಿಡೋಣ. ಸೊ ನನಗೀಗ ಪೆಟ್ರೋಲ್ ಬಂದುಬಿಟ್ಟು 306 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ 306 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. ಪ್ಲಸ್ ನನ್ನ ಹತ್ರ 5 ಲೀಟ್ರ್ ಇದೆ, 2.5 ಲೀಟ್ರ್ 5 ಲೀಟ್ರ್ ಇದೆ ನನ್ನ ಹತ್ರ ಟೋಟಲ್ಲು. ಸೊ ಈಗ ಸದ್ಯಕ್ಕೆ ಸಾಕಾಗುತ್ತೆ. ಪುಂಗುಕ್ ಹತ್ರ ಹೋಗಿ ಅಲ್ಲಿ ನಾವು ಮತ್ತೆ ಪೆಟ್ರೋಲ್ ಫಿಲ್ ಮಾಡ್ಕೋಬೇಕು. ಈ ಕಡೆ ಎಲ್ಲ ಮೇನ್ ರೋಡ್ ಕನೆಕ್ಟಿವಿಟಿ ಮೇನ್ ಬೇಕಾಗಿರೋದು ಈ ಕಡೆ. ಏನು ಗೊತ್ತಾ, ಮಿಲ್ಟ್ರಿ ಎಕ್ವಿಪ್ಮೆಂಟ್ಸ್ಗಳನ್ನ ಸಪ್ಲೈ ಮಾಡೋಕ್ಕೆ ಇದೆಲ್ಲ ಬಾರ್ಡರ್ ರೀಜನ್ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಜಾಸ್ತಿ ಬೇಗ ಫಾಸ್ಟಾಗಿ ನೀವು ರೋಡ್ಸ್ನ ಬಿಲ್ಡ್ ಮಾಡ್ತಾಯಿದ್ರೆ ನಾವು ಫಾಸ್ಟಾಗಿ ನಮ್ಮ ಸೈನಿಕರಿಗೆ ವೆಪನ್ಸು, ಆ್ಯಮ್ಯುನಿಷನ್ಸು ಇವೆಲ್ಲ ಸಪ್ಲೈ ಮಾಡ್ತಾ ಇರ್ಬೋದು. ಮತ್ತು ಮೆಡಿಕಲ್ ಸಪ್ಲೈಸು, ಆಮೇಲೆ ಫುಡ್ಡು ಇವೆಲ್ಲ ಸಪ್ಲೈ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ BRO ಇರೋದು, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಮಸ್ತ್ ಟೆರೇನು, ಈ ಕಡೆ ಎಲ್ಲ ಗ್ರೀನ್ರಿ, ವ್ಯಾಲ್ಕನಿಕ್ ಆ್ಯಶಸ್ ಥರ ಇದೆ ಇದು ಮೌಂಟೇನು.
ಅಂದರೆ ಈಗೀಗ ಜಸ್ಟ್ ವ್ಯಾಲ್ಕನೋ ಎರಪ್ಟ್ ಆಗಿ ಕಾಮಾಗಿರುತ್ತಲ್ಲ ಆ ಥರ ಇದೆ. ಇಲ್ಲೊಂದೇನೋ ನಿಂತಿದೆ. ಇದು ಏನು ಕುದುರೆನಾ ಅದು ಕತ್ತೆನಾ? ಕುದುರೆ ಕತ್ತೆಗೂ ಅವೆಲ್ಲ ಒಂದೇ ಸ್ಪೀಶೀಸ್ ಅಲ್ವಾ? ಅದು ಕುದುರೆ ಕತ್ತೆ, ಇದು ಕತ್ತೆ ಇರಬೇಕು. ಕುದುರೆ ಥರ ಕಾಣಿಸ್ತಾ ಇಲ್ವೇ? ಕುದುರೆ ಥರನೂ ಐತೆ. ಫುಲ್ ಕನ್ಫ್ಯೂಷನು. ಕತ್ತೆ, ಕುದುರೆ, ಝೀಬ್ರಾ ಇವೆಲ್ಲ ಸೇಮ್ ಒಂದೇ ಇದು ಸ್ಪೀಶೀಸು. ಡ್ಯಾಮ್ ಚೌಕಿಗೆ ಇನ್ನೂ 71 ಕಿಲೋಮೀಟ್ರ್ ಇದೆ. ಆ್ಯಂಗಲ್ ಕರೆಕ್ಟಾಗಿದೆ ಗೊತ್ತಾಗ್ತಾಯಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅದು ತುಂಬ ಸರಿ ಅದು ಹಿಂಗೆ ಆನ್ ಮಾಡಿದಾಗ ಅದು ಸ್ವಲ್ಪ ಅಳ್ಳಾಡ್ತಾ ಇದೆ, ಸರಿ ಕೂತಿಲ್ಲ ಕರೆಕ್ಟಾಗಿ ಅದು. ಸೊ ಅದಕ್ಕೋಸ್ಕರ ಅವಾಗವಾಗ ಆ್ಯಂಗಲ್ ಚೇಂಜ್ ಮಾಡೋಕ್ಕಾಗ್ತಾಯಿಲ್ಲ, ಚೆಕ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಡ್ಯಾಮ್ ಚೌಕ್ ಇಲ್ಲಿಂದ 71 ಕಿಲೋಮೀಟ್ರ್ ಇದೆ. ಸೊ 7:30 ಟೈಮ್ ಇವಾಗ. 8:30 ಅಷ್ಟೊತ್ತು ರೀಚ್ ಆಗ್ತೀವಿ. ರೋಡ್ ಮಾತ್ರ ಇದೇ ನೋಡ್ತಾ ಇದ್ದೀರಲ್ಲ, ಇದೇ ರೋಡು ಸೇಮ್, ಅಲ್ಲಿವರೆಗೂ ಸೇಮ್ ರೋಡ್ ಇದೆ. ಓಕೆ. ಸೊ ಆಮೇಲೆ ಅಲ್ಲಿ 7:30 8:30 ಅಲ್ಲಿ ಹೋಗಿ ಒಂದು ಅರ್ಧ ಅವರ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಸೀದಾ ಉಮ್ಲಿಂಗ್ಲಾಗೆ ಹೋಗ್ಬಿಡ್ತೀವಿ. ಯಾಕಂದರೆ ಅಷ್ಟು ಬೆಳಿಗ್ಗೆ ಯಾರು ಬಂದಿರಲ್ಲ ಉಮ್ಲಿಂಗ್ಲಾಗೆ, ತುಂಬ ರೇರು ಬರೋದು ಅಷ್ಟು ಬೆಳಿಗ್ಗೆ. ಏನಿದ್ರು ಎಲ್ಲ 8-9 ಗಂಟೆಗೆ ನಾಷ್ಟ ಮಾಡ್ಕೊಂಡು ಬಿಡ್ತಾರೆ ಎಲ್ಲರೂ ಉಮ್ಲಿಂಗ್ಲಾಗೆ. ಸೊ ನಾವು 6 ಗಂಟೆಗೆ ಬರೀ ಟೀ ಕುಡ್ಕೊಂಡು ಬಿಟ್ಬಿಟ್ಟಿದ್ದೀವಿ, ಅಂದರೆ ಡ್ಯಾಮ್ ಚೌಕ್ ಮುಗಿಸ್ಕೊಂಡು ಹೋಗೋಣ ಅಂತ. ಸೊ ನಾವು ಒಂದು 10 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗಿಬಿಟ್ರೆ ಯಾರೂ ಜನ ಇರೋಲ್ಲ, ಆರಾಮಾಗಿ ನೀಟಾಗಿ ಜಾಗನ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋಗಳು ಇಟ್ಕೊಂಡು ಆರಾಮಾಗಿ ಬರ್ಬೋದು. ಆಮೇಲೆ 10:30 11 12 ಆಯಿತು ಅಂತಂದರೆ ಜನ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ನಾವು ಇಷ್ಟು ದಿನ ಆಯಿತು ಲದಾಖಿಗೆ ಬಂದು, ಅಂದರೆ ಕಾಶ್ಮೀರಿಂದ ನಾವು ಬೆಟ್ಟಗಳನ್ನ ನೋಡ್ಕೊಂಡೇ ಬರ್ತಾಯಿದ್ದೀವಿ. ಕಾಶ್ಮೀರಲ್ಲಿ ಸ್ಟಾರ್ಟ್ ಆಗಿದ್ದು ರೇಂಜ್ ಆಫ್ ಮೌಂಟೇನ್ಸು, ಇಲ್ಲಿವರೆಗೂ ಬಂದಿದ್ದೀವಿ. ಡೈಲಿ ಫ್ರೆಶ್ ಫೀಲು. ಅಂದರೆ ಅದೇ ಬೆಟ್ಟಗಳೇ, ಅದೇ ಮೌಂಟೇನ್ ರೇಂಜೇ, ಆದ್ರೂ ಒಂಥರ ಬೇರೆ ಥರನೇ ಫೀಲು. ಡೈಲಿನೂ ಅದು ಬೇಜಾರೇ ಆಗ್ತಾಯಿಲ್ಲ ಮೌಂಟೇನ್ಸ್ ನೋಡೋಕ್ಕೆ. ಸೊ ಇಲ್ಲೆಲ್ಲೋ ನಿಮಗೆ ಕೆಫೆ ಗಿಫೆ ಏನೂ ಸಿಗಲ್ಲ. ಜಸ್ಟ್ ನೀವೇ ಏನಾದರೂ ಬಿಸ್ಕೆಟ್ ಇದ್ರೆ ತೊಗೊಂಬನ್ನಿ. ಅಥವಾ ಇಲ್ಲಿ ಡ್ಯಾಮ್ ಚೌಕ್ ಹತ್ರ ಡ್ಯಾಮ್ ಚೌಕ್ದು ಒಂದು ಕೆಫೆ ಇದೆ. ಸೊ ಆ ಕೆಫೆವರೆಗೂ ವೆಯ್ಟ್ ಮಾಡಿ. ಸೊ ಇಲ್ಲಿ ಏನೋ ಹಾಕಿದ್ದಾರೆ, ಅದೇ ರೋಡು ಉದ್ಘಾಟನೆ ಮಾಡಿದ್ದು. ಓಕೆ, ರಾಜನಾಥ್ ಸಿಂಗ್ ನಮ್ಮ ಡಿಫೆನ್ಸ್ ಮಿನಿಸ್ಟರ್. ಮುಂಚಿನ ಥರ ಮಜಾ ಇಲ್ಲ ಅನ್ಸುತ್ತೆ ಅಲ್ವಾ ಲದಾಖು? ಎಸ್, ತುಂಬ ಜನ ಅದೇ ಥರ ಫೀಲ್ ಮಾಡ್ಕೋತಾ ಇದ್ದಾರೆ. ಏನೆಲ್ಲ ಟಾರ್ಮ್ಯಾಕ್ಗಳು ಹಾಕ್ಬಿಟ್ಟಿದೆ, ಮುಂಚಿನ ಥರ ಆಫ್ ರೋಡಿಂಗ್ ಇಲ್ಲ. ಲೈಕ್ ಏನೋ ಒಂಥರ ಆ ಡಿಫಿಕಲ್ಟ್ ಟೆರೆನ್ಸೇ ಇಲ್ಲ. ಲೈಕ್ ಲದಾಖ್ ಬಂದೋಗೋದು ಇಟ್ಸ್ ಜಸ್ಟ್ ಲೈಕ್ ಅ ನಾರ್ಮಲ್ ಸಿಟಿ ಅಂತ ಅನಿಸ್ಬಿಟ್ಟಿದೆ. ಸುಮ್ಮನೆ ಹಿಂಗೆ ಬಂದು ಬೇರೆ ಯಾವುದೋ ಒಂದು ಸಿಟಿಗೆ ಹೋಗಿ ಬರ್ತೀವಲ್ಲ ಆ ಥರ. ಇಲ್ಲಿ ಆ ಕಡೆನೂ ಒಂದು ರೋಡ್ ಇದೆ, ಅಲ್ಲೇನೋ ಬೋರ್ಡ್ ಹಾಕಿದ್ದಾರೆ. ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬೇಕೇನೋ. ಮೇಲೆ ನೋಡಿ ಯಾವುದೋ ವಾಚ್ ಟವರ್ ಥರ ಇದೆ. ಸೊ ಈ ರೋಡಿಗೆ ಬರೋರು ಸ್ವಲ್ಪ ತಿನ್ನೋಕ್ಕೆ ಏನಾದರೂ ಇಟ್ಕೊಂಬನ್ನಿ. ಹಂಗೆ ಬಂದರೆ ನಿಮ್ಗೆ ಇಲ್ಲೇನು ಸಿಗೋಲ್ಲ ನೋಡಿ. ದೂರದಲ್ಲೂ ಯಾರೂ ಇಲ್ಲ, ಬರೀ ಮಿಲ್ಟ್ರಿಯವ್ರು ಮಾತ್ರ ಸಿಗ್ತಾರೆ ನಿಮಗೆ. ಅದು ಬಿಟ್ಟರೆ ನೋಡಿ ಆ ಕಡೆ ಎಲ್ಲ ಇದೆಲ್ಲ ಆಲ್ಮೋಸ್ಟ್ ಮಿಲ್ಟ್ರಿದೇನೆ. ಬಟ್ ಇವಾಗ ಇಲ್ಲ ಅಲ್ಲಿ ಯಾರು. ಬಟ್ ಮಿಲ್ಟ್ರಿಯವ್ರು ಬಿಟ್ಟರೆ ಯಾರೂ ಸಿಗೋಲ್ಲ. ಸೊ ಅದಕ್ಕೆ ನಿಮ್ಮ ಬಿಸ್ಕೆಟು ಅದು ಇದು ಇಟ್ಕೊಂಬನ್ನಿ. ಸೊ ತುಂಬ ರೇರು ಇದನ್ನೆಲ್ಲ ಮಾಡೋರು. ಮಾಡೋಂಗಿದ್ರೆ ಒಳ್ಳೆಯದು. ಲದಾಖ್ನ ಎಕ್ಸ್ಪ್ಲೋರ್ ಮಾಡಿ. ಇನ್ಮೇಲೆ ನೀವು ಸೂಪರ್ ಬೈಕ್ ತಂದ್ರೂ ನಡೀತೆ. ಏನೆಲ್ಲ ಟಾರ್ ರೋಡ್ ಆಗಿಬಿಟ್ಟಿದೆ. ಸೂಪರ್ ಬೈಕ್ ಯಾವ ಸೂಪರ್ ಬೇಕಾದರೂ ತೊಗೊಂಬನ್ನಿ, ಆರಾಮಾಗಿ ಓಡಾಡ್ಸ್ಕೊಂಡು ಹೋಗಿ ಲದಾಖಲ್ಲಿ. ಏನಂದರೆ ಅದೇ ಸ್ವಲ್ಪ ಈ ಪಾಸ್ಗಳಿದೆಯಲ್ಲ, ಆ ಪಾಸ್ಗಳು ಸ್ವಲ್ಪ ಕಷ್ಟ. ನೀವು ಶ್ರೀನಗರ್ ಕಡೆಯಿಂದ ಬಂದುಬಿಟ್ರೆ ಝೊಜಿಲಾ ಟನಲ್ ಆದಮೇಲಂತೂ ನೀವು ಆರಾಮ ಝೊಜಿಲಾ ಟನಲ್ ಹಾಕ್ಬಿಟ್ರೆ ನೀವು ಡುಕಾಟಿ ತಗೊಂಬಂದ್ರು ಆರಾಮಾಗಿ ನೀವು ಲದಾಖ್ ಮುಗಿಸ್ಕೊಂಡು ಹೋಗ್ಬೋದು. ರೇಂಜ್ ನೋಡುಗರು 335 ಕೊಡ್ತಾಯಿದೆ ರೇಂಜು. 6ನೇ ಗೇರಲ್ಲಿ 70ರಲ್ಲಿ ಹೋಗ್ತಾಯಿದ್ದೀನಿ. ಯೂಶ್ವಲಿ ಈ ರೋಡಲ್ಲಿ ಯಾರೋ ಜಾಸ್ತಿ ಜನ ಬೈಕರ್ಸ್ ಎಲ್ಲ ಬರೋಲ್ಲ. ಗ್ರೂಪ್ ಆರ್ಗನೈಸ್ ಮಾಡೋರಂತೂ ಇಲ್ಲಿ ಕರ್ಕೊಂಬರಲ್ಲ. ತುಂಬ ಜನಕ್ಕೆ ಈ ರೋಡು ಈಗೀಗ ಗೊತ್ತಾಗ್ತಾ ಇದೆ, ಮುಂಚೆ ಎಲ್ಲ ಗೊತ್ತಿರಲಿಲ್ಲ. ನಮಗೂ ಯಾವುದೋ ರೀಲ್ಸು ಅವು ಇವು ನೋಡೆ ಮತ್ತು ಇಲ್ಲಿ ನಮ್ಗೆ ಗೊತ್ತಿರೋರು ಒಬ್ರು ಇದ್ದಾರೆ, ಅವರು ಎಲ್ಲ ಹೇಳಿದ ಮೇಲೆ ಗೊತ್ತಾಗಿದ್ದು ಈ ರೋಡು. ಸೊ ಅದಕ್ಕೆ ಈ ರೋಡಲ್ಲಿ ಬಂದಿದ್ದು. ಒಂದೇ ರೋಡು, ಇನ್ನು 2 ಕಿಲೋಮೀಟ್ರ್ ಇದೆ. ಓಕೆ, ಸೊ ಬಂದ್ರಿ ಡ್ಯಾಮ್ ಚೌಕ್ ವಿಲೇಜ್ಗೆ. ಇಲ್ಲಿ ಇವಾಗ ಡ್ಯಾಮ್ ಚೌಕ್ ಕೆಫೆ ಅಂತ ಇದೆ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಟೀ ಕುಡ್ಕೊಂಡು ಸ್ಟಿಕ್ಕರ್ ಪಕ್ಕ ಅಂಟಿಸ್ಬಿಟ್ಟ ಅಲ್ಲೇ ಇದೆ ನೋಡಿ ಡ್ಯಾಮ್ ಚೌಕ್ ಕೆಫೆ. ಓಕೆ, ವೆಲ್ಕಮ್ ಟು ಡ್ಯಾಮ್ ಚೌಕ್. ಐ ಲವ್ ಡ್ಯಾಮ್ ಚೌಕ್. ಸೊ ನೋಡಿ ಡ್ಯಾಮ್ ಚೌಕು ಲಾಸ್ಟ್ ವಿಲೇಜು. ಅದೇ ಚೈನಾ ಬಾರ್ಡ್ರ್ ಆ ಕಡೆ ಬೆಟ್ಟ ಎಲ್ಲ ಏನಿದೆಲ್ಲ ಅದೆಲ್ಲ ಚೈನಾ ಆ ಸೈಡ್ದು. ಸೊ ಆ ಕಡೆ ಫುಲ್ಲು ಕ್ಯಾಮ್ರಾಗಳೆಲ್ಲ ಫಿಟ್ ಮಾಡಿದ್ದಾರಂತೆ. ಕ್ಯಾಮ್ರಾಗಳು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ ನಮ್ಮ ಶೂ ಬ್ರ್ಯಾಂಡು ಮತ್ತು ನೋಡಿ ಇದು ಎಲ್ಲ ಕಾಣಿಸುತ್ತಂತೆ, ಅಷ್ಟು ಟೆಕ್ನಾಲಜಿ ಹಂಗಿದೆಯಂತೆ.
ಓಕೆ. ಸೊ ಈ ಕಡೆ ಇನ್ನೂ ಸ್ವಲ್ಪ ಮುಂದೆ ಬಿಟ್ಟರು, ಮೂರು ಜನ ಮಾತ್ರ ಬಿಟ್ಟಿದ್ದು. ಫಸ್ಟ್ ಅವ್ರು 3 ಜನ ಬಂದರು, ಆಮೇಲೆ ನಾವೀಗ 3 ಜನ ಹೋಗ್ತಾಯಿದ್ದೀವಿ. ಈಗೊಬ್ಬರು ಆರ್ಮಿಯವ್ರು ಸಿಕ್ಕಿದ್ರು, ಬೆಳಗಾಮವರು ಅಂತೆ, ಮಾತಾಡ್ಸಿದ್ರು. ನಾನು ಬೇರೆ ಕರ್ನಾಟಕ ಶಾಲ್ ಹಾಕಿದ್ದೆ, ಸೊ ಅದನ್ನು ನೋಡಿದ್ರು. ಮುಂದೆಯಿಂದ ಕ್ಯಾಮ್ರಾ ಅಲೋ ಮಾಡಲ್ಲ, ಸೊ ಈಗಲೇ ಆಫ್ ಮಾಡಿಬಿಡ್ತೀನಿ. ಬೇಕಲ್ಲಿ ಮೊಬೈಲಲ್ಲಿ ಹಿಡಿದು ತೋರಿಸ್ತೀನಿ. ಮಿಲ್ಟ್ರಿ ಬೇಸ್ಗಳಲ್ವ ಇವೆಲ್ಲ, ಸೊ ಕ್ಯಾಮ್ರಾಗಳು ಆಫ್ ಮಾಡೋದೇ ಒಳ್ಳೆಯದು. ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡೋದು ಬೇಡ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಇದೇ ಹಾಟ್ ಸ್ಪ್ರಿಂಗು, ಬಟ್ ಎಲ್ಲಿಂದ ಬರ್ತೈತೆ ಗೊತ್ತಿಲ್ಲ. ಬಟ್ ಅಲ್ಲೆಲ್ಲ ಬಿಸಿ ನೀರಲ್ಲಿ ಹೊಗೆನೂ ಕಾಣಿಸ್ತಲ್ಲ ಅನ್ಕೊತೀನಿ. ಬಟ್ ಆ ನೀರು ಮಾತ್ರ ಬಿಸಿ ಇಲ್ಲಿ ಬರ್ತಾ ಇರುತ್ತೆ. ಈಗ ಕದ್ದಿ ಮುಚ್ಚಿ ವಿಡಿಯೋ ಮಾಡ್ತಾ ಇರೋದು. ನನ್ನ ರೈಟಲ್ಲಿ ಒಂದು ಬೆಟ್ಟ ಇದೆ, ಅಲ್ಲಿ CCTVಗಳನ್ನೆಲ್ಲ ಇಟ್ಟಿದ್ದಾರಂತೆ, ಕ್ಯಾಮ್ರಾಸ್ ಎಲ್ಲ. ಅದು ಬಂದ್ಬಿಟ್ಟು ಚೈನಾ, ಸೊ ಇದು ಬಂದ್ಬಿಟ್ಟು ಇಂಡಿಯಾ. ಇದೇ ಬಾರ್ಡ್ರು ನೋಡಿ. ಹಾಟ್ ಸ್ಪ್ರಿಂಗಲ್ಲಿ ನೀರು ಹೆಂಗೆ ಬರ್ತಾಯಿದೆ ಅಂತ ನೋಡಿ. ಅಲ್ಲೆಲ್ಲ ನೀರು ಇಟ್ಕೊಳ್ತಾ ಇದ್ದಾರೆ ನೋಡಿ. ಸೊ ಬಿಸಿ ನೀರೆಲ್ಲ ಬರ್ತಾ ಇರುತ್ತೆ. ಇದೇ ಡ್ಯಾಮ್ ಚೌಕು ನೋಡಿ. ಅಲ್ಲಿ ಮೇಲೆ ಇದೆಯಲ್ಲ, ಅದೇ ಬೆಟ್ಟನೇ CCTV ಇಡೋದು. ಅಲ್ಲೆಲ್ಲ ಕ್ಯಾಮ್ರಾ ಇಟ್ಟಿದ್ದಾರಂತೆ. ಸೊ ಅಲ್ಲೆಲ್ಲ ಕ್ಯಾಮ್ರಾ ಇಟ್ಟಿದ್ದಾರೆ, ವಾಚ್ ಮಾಡ್ತಾ ಇರ್ತಾರಂತೆ ಚೈನಾಯಿಂದ ನಮ್ಮನ್ನು. ಹಂಗೆ ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ನೋಡಿ. ಈ ಥರ ಕ್ಲೋಸ್ ಇರೋ ಕಡೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಚೈನಾ ಬಾರ್ಡರ್ ಅದು, ಇದು ಇಂಡಿಯಾ ಚೈನಾ ಬಾರ್ಡರ್. ಅಲ್ಲಿ ಫೆನ್ಸಿಂಗ್ ಇದೆ ಅಂತ, ಆ ಕಡೆಲ್ಲ ನಮ್ಮನ್ನು ಹೋಗಕ್ಕೆ ಬಿಡೋಲ್ಲ. ಇಲ್ಲೊಂದು ಸಣ್ಣ ಸೆಟ್ಲ್ಮೆಂಟ್ ಇದೆ. ಇದು ಮೋಸ್ಟ್ಲಿ ದೇಮ್ ಜಾಕ್ ಇರಬೇಕು, JOK ಅಂತ ಕರೀತಾರೆ. ಅದು ಚಾಕು CHOK, ಇದು ದೇಮ್ ಜಾಕ್ JOK. ಓಕೆ. ಸೊ ಸ್ಪ್ರಿಂಗ್ ವಾಟ್ರಲ್ಲಿ ಕೈ ಇಟ್ಟೆ, ಫುಲ್ ಬಿಸಿ ಬರ್ತೈತೆ ನೀರು. ಓಕೆ, ಇಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ನೋಡೋಣ. ಈ ರೋಡಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ಯಾಕಂದರೆ ಇದೆಲ್ಲ ಬಾರ್ಡರ್ ಏರಿಯಾ ಪ್ಲಸ್ ಆರ್ಮಿ ಮೂವ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಅಲ್ಲಿ ಹೋದ್ಮೇಲೆ ಮತ್ತೆ ವೀಡಿಯೋ ಆನ್ ಮಾಡ್ಕೋತೀನಿ. ಇದೆಲ್ಲ ಇದೇ ಸ್ಪ್ರಿಂಗ್ ವಾಟ್ರಲ್ಲೇ ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ನಾನ ಗೀನ ಎಲ್ಲ ಇದರಲ್ಲೇ ಅವ್ರಿಗೆ. ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸು ಇರುತ್ತಂತೆ. ಸೊ ನೋಡಿ, ಅದೇ ಚೈನಾ ಬಾರ್ಡ್ರ್. ಬಿಸಿ ನೀರಲ್ಲಿ ಪಾತ್ರೆ ಗೀತ್ರೆ ಸ್ನಾನ ಗೀನ ಎಲ್ಲ ಇಲ್ಲೇ ಅವ್ರದ್ದು ನೋಡಿ. ಅಲ್ಲಿದೆ ನೋಡಿ ಸ್ನಾನದ, ಅಲ್ಲಿ ಬಿಸಿ ಬರ್ತಾ ಇರುತ್ತೆ. ಯಾಕೋ ಹೊಗೆ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಎಲ್ಲ ಪೈಪ್ಗಳೆಲ್ಲ ಹಾಕ್ಕೊಂಡು ನೀಟಾಗಿ ಇದು ಮಾಡ್ಕೊತಾರೆ. ಓಕೆ. ಸೊ ಫೈನಲಿ ಡ್ಯಾಮ್ ಚೌಕಿಗೆ ಬಂದು ಇಲ್ಲೊಂದು ರೆಸ್ಟೋರೆಂಟಲ್ಲಿ ಕೆಫೆ, ಡ್ಯಾಮ್ ಚೌಕ್ ಕೆಫೆ ಅಂತ ಇದೆ. ಅಲ್ಲಿ ಒಂದು ಒಳ್ಳೆ ಪಲಾವ್ ತಿಂದ್ರಿ ನೋಡಿ. ಹುಡುಗರೆಲ್ಲ ಈಗ ನಾನು ತಿಂದು ಮುಗೀತು. ಹೆಂಗಿದೆ ಬ್ರೋ ಟೇಸ್ಟು? ಸೂಪರ್ ಇದೆಯಲ್ಲ ನೋಡಿ. ಫುಲ್ ತರಕಾರಿ ಎಲ್ಲ ಹಾಕಿ, ತರಕಾರಿ ತಿನ್ಬೇಕು ತಿನ್ನಲ್ಲ ಅವಕ್ಕೋಸು. ಹೇಗಿದೆ ಬ್ರಾ? ಇವ್ರು ಆಲೂಗಡ್ಡೆ ತಿಂತಾರೆ, ಅದು ಇವ್ರು ತಪ್ಪ ಹಾಕೊಂಡು ನೋಡಿ. ಆಲೂಗಡ್ಡೆ ಸಾಕು, ಗೋಬಿ ಆದರೆ ತಿನ್ಬೋದು. ಇಲ್ಲೇ ನಾಷ್ಟ ಇಲ್ಲೇ ಊಟ ಮಾಡಿಕೊಂಡು, ಇದು ಆಲ್ಮೋಸ್ಟ್ ಬ್ರಂಚ್ ಆಗೋಯ್ತು ನೋಡಿ. 11:15 ಟೈಮು. ಈಗ ಇಲ್ಲಿಂದ ಒಂದು ಕಾಫಿ ಕುಡ್ಕೊಂಡು ಸೀದಾ ಉಮ್ಲಿಂಗ್ಲಾಗ ಹೋಗೋದು. ಇಲ್ಲಿಂದ 29-30 ಕಿಲೋಮೀಟ್ರ್ ಇದೆ. ಸೀದಾ ಉಮ್ಲಿಂಗ್ಲಾಗ ಹೋಗೋದು. ಅಲ್ಲಿ ದೊಂಬಿ ಜನ ಇರ್ತಾರೆ. ಹೆಂಗೋ ಹಂಗೆ ಸೈಕಲ್ ಕ್ಯಾಪಲ್ಲಿ ನುಗ್ಗಿಸ್ಕೊಂಡು 2 ಫೋಟೋ ಇಟ್ಕೊಂಡು ಬೇಗ ಹೊರಟ್ಬಿಡ್ತೀವಿ ಅಲ್ಲಿಂದ. ಅಲ್ಲಿ ಜಾಸ್ತಿ ಹೊತ್ತಿರಲ್ಲ. ಓಕೆ. ಸೊ ಡ್ಯಾಮ್ ಚಾಕಿಂದ ಮುಗಿಸ್ಕೊಂಡು ಬಂದರೆ ಅಲ್ಲಿ ನಮ್ಮ ಬೆಳಗಾವಿಯವರೊಬ್ಬರು ಆರ್ಮಿಯವರಿದ್ದರು. ಅವರು ರಿಯಲ್ ಜ್ಯೂಸು ಬಿಸ್ಕೆಟ್ಸು ಎಲ್ಲ ಬೇಡ ಅಂದರೂ ಕೊಟ್ಬಿಟ್ರು. ಕರ್ನಾಟಕ ಗಾಡಿ ನೋಡಿ ತುಂಬ ಖುಷಿ ಆಯಿತು. ಅವ್ರ ಹೆಸರು ಕೇಳೋದು ಮರ್ತೋದೆ ನಾನು, ಸಾರಿ ಸರ್. ತುಂಬ ಥ್ಯಾಂಕ್ ಯು. ವಿಡಿಯೋ ಏನಾದರೂ ನೀವು ನೋಡ್ತಾಯಿದ್ರೆ, ಡ್ಯಾಮ್ ಚೌಕಲ್ಲಿ ಜೂನ್ 1ನೇ ತಾರೀಕು ಬಂದಿದ್ವಿ. ಪಾಪ ರಸಗುಲ್ಲ ಅದು ಇದು ಎಲ್ಲ ಇಟ್ಕೊಂಡಿದ್ರು. ನಾವು ಬೇಡ ಸರ್, ಜಾಗ ಇಲ್ಲ ಅಂದ್ಬಿಟ್ಟು ನಾವು ಇಸ್ಕೊಂಬರಲಿಲ್ಲ. ರೇನ್ ಜಾಕೆಟ್ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಉಮ್ಲಿಂಗ್ಲ ಮೇಲೆ ಹೋಗ್ತಾ ಚಳಿ ಮತ್ತು ಸ್ನೋಫಾಲ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಲ್ಲರೂ ಜಾಕೆಟ್ ಹಾಕ್ಕೊಂಡು ಹೋಗೋಣ ಅಂತ. ಕರ್ನಾಟಕ ಫ್ಲ್ಯಾಗ್ ಬೇರೆ ಐತೆ, ಫ್ಲ್ಯಾಗೆಲ್ಲ ಎತ್ಕೊಂಡಿದ್ದೀನಿ, ಪ್ಲಸ್ ಶಾಲು ಹಾಕ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಕೇಳೋದು ಮರ್ತೋದೆ, ದಯವಿಟ್ಟು ಕ್ಷಮಿಸಿ. ಅರ್ಜೆಂಟಲ್ಲಿ ಅಲ್ಲಿ ಕ್ಯಾಮ್ರಾನು ಆನ್ ಮಾಡೋಕ್ಕೆ ಬಿಡಲಿಲ್ಲ, ಪ್ಲಸ್ಸು ಅಲ್ಲಿ ಅರ್ಜೆಂಟಲ್ಲಿ ಬೇರೆ ಇದ್ರಲ್ಲ, ಸೊ ಅದಕ್ಕೆ. ಓಕೆ. ಸೊ ಸೀದಾ ಈಗ ಉಮ್ಲಿಂಗ್ಲಾ. ಫೋನ್ ಇದೆಯಾ? 1-2 ಫೋನ್ ಇದೆ. ಓಕೆ, ಬ್ಯಾಟ್ರಿ ಎಲ್ಲ ಆಯ್ತು. ಓಕೆ, ಇಲ್ಲಿಂದ 30 ಕಿಲೋಮೀಟ್ರ್ ಇದೆ ಉಮ್ಲಿಂಗ್ಲಾ. 30 ಕಿಲೋಮೀಟ್ರೂ ಸ್ವಲ್ಪ ಸ್ಟೀಪ್ ಇನ್ಕ್ಲೈನ್ ಇದೆ, ಸ್ವಲ್ಪ ಎಲ್ಲ ನೋಡ್ಕೊಂಡು ಹೋಗ್ಬೇಕು. ಸದ್ಯಕ್ಕೆ ಸ್ನೋ ಎಲ್ಲ ನೆನ್ನೆ ಇವತ್ತು ಆಗಿಲ್ಲ ಸ್ನೋ, ಸೊ ರೋಡು ಕ್ಲಿಯರಾಗಿರುತ್ತೆ.
ಬಟ್ ಒಂದೇ ಪ್ರಾಬ್ಲಮ್ ಏನಂದರೆ ಜನ ಜಾಸ್ತಿ ಬಂದುಬಿಡ್ತಾರೆ, ಅದು ಒಂದೇ ಪ್ರಾಬ್ಲಮ್ಮು. ಯಾಕಂದರೆ ನಾವು ಬೆಳಗ್ಗೆ ಅಂದ್ಕೊಂಡಿದ್ದೇನಂತಂದರೆ ಡ್ಯಾಮ್ ಚೌಕಲ್ಲಿ ಒಂದು ಅರ್ಧ ಅವರ್ ಇದ್ಬಿಟ್ಟು ಹೋಗ್ಬಿಡೋಣ ಅಂತ. ಬಟ್ ಅಲ್ಲಿ ಹಾಟ್ ಸ್ಪ್ರಿಂಗಿಗೆಲ್ಲ ಹೋಗಿದ್ರಲ್ಲ, ಅಲ್ಲಿ ಎಲ್ಲ ಮೆಡಿಸಿನಲ್ ವ್ಯಾಲ್ಯೂಸು ಅಲ್ಲಿ ವರ್ಷದಲ್ಲಿ 2 ಸರಿ ಅಂತೆ ಪರ್ಮಿಷನ್ ಕೊಡೋದು. ಸೊ ಅಲ್ಲಿ ಈ ಬಿ ಪಿಗೆ ಇದಕ್ಕೆ ಚರ್ಮ ರೋಗಕ್ಕೆ ಇದಕ್ಕೆಲ್ಲ ಬಂದಲ್ಲಿ 7 ದಿನ ಏನೋ ಸ್ನಾನ ಮಾಡ್ತಾರಂತೆ. ಅಂದರೆ ಅಲ್ಲಿ ಪ್ರತಿಯೊಂದು ರೋಗಕ್ಕೂ ಒಂದೊಂದು ಸ್ಟ್ರೀಮ್ ಇದೆಯಂತೆ, ನೀರು, ಸ್ಪ್ರಿಂಗ್ ವಾಟ್ರು, ಹಾಟ್ ವಾಟ್ರು. ಸೊ ಅದರಲ್ಲೆಲ್ಲ ಸ್ನಾನ ಮಾಡಿಕೊಂಡು ಹೋಗ್ತಾರಂತೆ. ಡಾಕ್ಟರ್ಸ್ ಎಲ್ಲ ಬರ್ತಾರಂತೆ. ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಹಾಟ್ ಸ್ಪ್ರಿಂಗ್ ವಾಟರ್ಸಲ್ಲಿ ಅಂತ ಇಲ್ಲಿ ನಂಬಿಕೆ. ಪ್ಲಸ್ ಅದೇ ಥರ ಆಗ್ತಾಯಿದೆಯಂತೆ. ಸೊ ಅದಕ್ಕೆ ತುಂಬ ಜನ ಬರ್ತಾರೆ ಇಲ್ಲಿ. ಅದು ಯಾವ ಥರ ಬರ್ತಾರೆ, ಹೆಂಗೆ ಬುಕ್ ಮಾಡ್ಕೊತಾರೆ ಇವೆಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಬರ್ತಾರೆ ಜನ. ಪ್ಲಸ್ ಅದು ಬಾರ್ಡ್ರು ಅಲ್ಲೇ ಕ್ಯಾಮ್ರಾ ಎಲ್ಲ ಇಟ್ಟಿದ್ರಲ್ಲಿ ಮೇಲೆ. ಆ ಕ್ಯಾಮ್ರಲ್ಲಿ ಹೆಂಗಂತಂದರೆ ನೀವು ಬಟ್ಟೆ ಮೇಲಿರೋ ಬ್ರ್ಯಾಂಡೂ ಕೂಡ ಸ್ಕ್ಯಾನ್ ಮಾಡುತ್ತಂತೆ, ಅಷ್ಟು ಝೂಮಲ್ಲಿರುತ್ತಂತೆ ಅದು. ಪ್ಲಸ್ ನೀವು ಯಾವ ಶೂಸ್ ಹಾಕಿದ್ದೀರಾ, ಯಾವ ಬ್ರ್ಯಾಂಡ್ ಶೂಸ್ ಹಾಕಿದ್ದೀರಾ ಅಷ್ಟು ಝೂಮ್ ಮಾಡ್ಬೋದಂತೆ. ಓಕೆ, ಸೊ ಬನ್ನಿ ಸೀದಾ ಓಮ್ಲಿಂಗ್ಲಾ, ದಿ ಹೈಯೆಸ್ಟ್ ಮೋಟರಬಲ್ ರೋಡ್ ಆ್ಯಸ್ ಆಫ್ ನೌ. ಯಾಕಂದರೆ ಮಿಂಗ್ಲಾ ಇನ್ನೂ ಅಫಿಷಿಯಲಿ ಓಪನ್ ಆಗಿಲ್ಲ. ಓಪನ್ ಆಗಿದೆ ಬಟ್ ಇಟ್ಸ್ ನಾಟ್ ಅಫಿಷಿಯಲ್. ಸೊ ಈಗ ಸದ್ಯಕ್ಕೆ ಹೈಯೆಸ್ಟ್ ಮೋಟರಬಲ್ ರೋಡ್ ಇಸ್ ಸ್ಟಿಲ್ ದಿ ಮೈಟಿ ಓಮ್ಲಿಂಗ್ಲಾ ಪಾಸ್. 25 ಕಿಲೋಮೀಟ್ರ್. ಈಗ ಹೋಗೋಣ ಏನು Z9. ಸೊ ಒಂದು ಸರಿ ಡಾಮಿನರಲ್ಲಿ ಮಾಡಿದ್ದೆ, ಇನ್ನೊಂದು ಸರಿ Z9ಅಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದೊಂದು ಒಳ್ಳೆ ಖುಷಿ ನನಗಂತೂ, Z9ಅಲ್ಲಿ ಮಾಡ್ತಾ ಇರೋದು. ದಟ್ಸ್ ದ ಅಲ್ಟಿಮೇಟ್ ಪೀಕ್ ಫಾರ್ ಬೈಕರ್ಸ್. ಒಂದು ಹೈಯೆಸ್ಟ್ ಮೋಟರಬಲ್ ರೋಡ್ನ ಬೈಕಲ್ಲಿ ಮಾಡೋದಿದೆಯಲ್ಲ, ದಟ್ಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಅಂತಲೇ ನನಗನ್ಸುತ್ತೆ.